ಹಲೋ ಫ್ರೆಂಡ್ಸ್, ಇವಾಗ ಪೀಪಲ್ ಮ್ಯಾನೇಜ್ಮೆಂಟ್ MBA ಸೆಕೆಂಡ್ ಸೆಮಿಸ್ಟರ್ KSO ಇದು ಯೂನಿಟ್ 6.6 6.5 ಜಾಬ್ ಡಿಸ್ಕ್ರಿಪ್ಷನ್ ನೋಡೋಣ. ಲಾಸ್ಟ್ ನಾನು ಹೇಳಿದೆ ಜಾಬ್ ಅನಾಲಿಸಿಸ್ ಹೇಗೆ ಮಾಡ್ತೀವಿ ಅಂತ. ಓಕೆ, ದರ್ ಆರ್ 6 to 7 ಸ್ಟೆಪ್ಸ್ ಜಾಬ್ ಅನಾಲಿಸಿಸ್ ಮಾಡೋಕ್ಕೆ. ಅದರಲ್ಲಿ ಜಾಬ್ ಏನು ಡೇಟಾ ಕಲೆಕ್ಷನ್ ಮಾಡ್ತೀರಾ ಮತ್ತು ಜಾಬ್ ಅನಾಲಿಸಿಸ್ ಏನೇನು ಬೇಕು ಜಾಬ್ಗೆ ಅಂತ ನೆಸರಿ ನೋಡಿದ್ಮೇಲೆ ಡಿಸ್ಕ್ರಿಪ್ಷನ್ ಏನು ಜಾಬ್ದು, ಓಕೆ, ದ ಲಿಸ್ಟ್ ಆಫ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಅಥವಾ ವರ್ಕಿಂಗ್ ಟೈಮ್ ಇರ್ಬೋದು. ಓಕೆ, ಅವೆಲ್ಲ ಇಂಪಾರ್ಟೆಂಟ್ ಆಗುತ್ತೆ. ಜಾಬ್ ಸಮರಿ ಇರ್ಬೋದು, ಜಾಬ್ ಐಡೆಂಟಿಫಿಕೇಷನ್, ಡ್ಯೂಟೀಸ್ ಪರ್ಫಾರ್ಮ್ಡ್. ಓಕೆ, ದಿಸ್ ಆರ್ ದ ಜಾಬ್ ಡಿಸ್ಕ್ರಿಪ್ಷನ್ ಏನೇನು ಇನ್ಕ್ಲೂಡ್ ಆಗುತ್ತೆ ಅಂತ 10 ಮಾರ್ಕ್ಸಿಗೆ ಕೇಳ್ತಾ ಇರೋದು. ಡ್ಯೂಟೀಸು ಮತ್ತು ರೆಸ್ಪಾನ್ಸಿಬಿಲಿಟೀಸ್ ಇಂಪಾರ್ಟೆಂಟ್ ಇದ್ರೆ ಜಾಬ್ ಡಿಸ್ಕ್ರಿಪ್ಷನಲ್ಲಿ. ಇಟ್ಸ್ ಅ ಸ್ನ್ಯಾಪ್ ಶಾಟ್ ಆಫ್ ದ ಜಾಬಲ್ಲಿ ಏನಿರುತ್ತೆ, ಏನು ಮಾಡಬೇಕು ನೀವು ಅನ್ನೋದೇ ಜಾಬ್ ಡಿಸ್ಕ್ರಿಪ್ಷನ್. ಓಕೆ, ಫೀಚರ್ಸ್ ಅಂತ ತೊಗೊಂಡ್ರು ಇದನ್ನೇ ಮಾಡ್ಬೋದು. ಜಾಬ್ ಐಡೆಂಟಿಫಿಕೇಷನ್ ಟೈಟಲ್, ಅಲ್ಟರ್ನೇಟ್ ಟೈಟಲ್, ಡಿಪಾರ್ಟ್ಮೆಂಟ್, ಯಾವ ಡಿಪಾರ್ಟ್ಮೆಂಟಲ್ಲಿ ಇರ್ತೀರಾ, ಕೋಡ್ ಏನು ಇವೆಲ್ಲ. ಜಾಬ್ ಸಮರಿ, ಓಕೆ, ಇವರ್ ರೆಸ್ಪಾನ್ಸಿಬಿಲಿಟೀಸ್ ಬರುತ್ತೆ ಇಲ್ಲಿ. ಡ್ಯೂಟೀಸ್ ಪರ್ಫಾರ್ಮ್ಡ್, ಓಕೆ, ಸೂಪರ್ವಿಷನ್ ಗಿವನ್ ಆ್ಯಂಡ್ ರಿಸೀವ್ಡ್, ಯಾರು ನಿಮ್ಮ ನೆಕ್ಸ್ಟ್ ಇದಿದ್ದಾರೆ, ಯಾರು ನೆಕ್ಸ್ಟ್ ಇಮಿಡಿಯೇಟ್ ಬಾಸ್ ನಿಮ್ದು ಯಾರಿದ್ದಾರೆ ಅಂತ, ಸೂಪರ್ವಿಷನ್ ಯಾರು ಮಾಡ್ತಾರೆ ಅಂತ. ನೆಕ್ಸ್ಟ್ ರಿಲೇಷನ್ ಟು ದ ಅದರ್ ಜಾಬ್ಸ್, ಬೇರೆ ಜಾಬ್ ಜೊತೆ ನೀವು ಹೇಗೆ ಕೋಆರ್ಡಿನೇಟ್ ಮಾಡಬೇಕಂತ, ಹಾರಿಜಾಂಟಲ್ ಇರ್ಬೋದು, ವರ್ಟಿಕಲ್ ಇರ್ಬೋದು. ಮಷಿನ್ಸ್ ಆ್ಯಂಡ್ ಟೂಲ್ಸ್ ಆ್ಯಂಡ್ ಮಟೀರಿಯಲ್ಸ್, ಯಾವ್ಯಾವ ಮಷಿನ್ಸನ್ನು ಯೂಸ್ ಮಾಡ್ತೀವಿ, ಹೇಗೆ ಯೂಸ್ ಮಾಡಬೇಕು. ವರ್ಕಿಂಗ್ ಕಂಡೀಷನ್ಸ್ ಹೇಗಿರುತ್ತೆ, ಹಜಾರ್ಡ್ಸ್ ಇರುತ್ತಾ ಅಥವಾ ಕೋಲ್ಡ್, ಡ್ರೈ, ಡಸ್ಟ್, ಅದನ್ನು ಮೆನ್ಷನ್ ಮಾಡಬೇಕಾಗತ್ತೆ. ಬಿಕಾಸ್ ಪರ್ಸನ್ ಹ್ಯಾವ್ ದ ಚಾಯ್ಸ್ ವೆದರ್ ಹಿ ಕ್ಯಾನ್ ಚೂಸ್ ಫಾರ್ ದ ಜಾಬ್ ಆರ್ ನಾಟ್. ನೆಕ್ಸ್ಟ್ ಕಮೆಂಟ್ಸ್ ಏನಾದರೂ ಎಕ್ಸ್ಟ್ರಾ ಇದೆ. ಡೆಫಿನೇಷನ್ ಆಫ್ ಅನ್ಯೂಶುವಲ್ ಟರ್ಮ್ಸ್, ಯಾವ್ದಾದ್ರು ಟರ್ಮ್ಸ್ ಯೂಸ್ ಮಾಡಿದರೆ ಅದ್ರ ಬಗ್ಗೆ ಹೇಳಬೇಕಾಗತ್ತೆ. ಓಕೆ, ದೀಸ್ ಆರ್ ಆಲ್ ದ ಜಾಬ್ ಡಿಸ್ಕ್ರಿಪ್ಷನ್ ಇನ್ ದ ಸೆನ್ಸ್ ಡ್ಯೂಟೀಸ್, ರೆಸ್ಪಾನ್ಸಿಬಿಲಿಟೀಸ್ ಮತ್ತು ವರ್ಕಿಂಗ್ ಎನ್ವೈರ್ಮೆಂಟ್ ಹೇಗಿರುತ್ತೆ ಅನ್ನೋದನ್ನು ಹೇಳಬೇಕಾಗುತ್ತೆ. ನೆಕ್ಸ್ಟ್ ಕಮಿಂಗ್ ಟು ಜಾಬ್ ಸ್ಪೆಸಿಫಿಕೇಷನ್. ಜಾಬ್ ಸ್ಪೆಸಿಫಿಕೇಷನಲ್ಲಿ ಮಿನಿಮಮ್ ರಿಕ್ವೈರ್ಮೆಂಟ್, ನಿಮ್ದು ಏನು ಎಜುಕೇಷನ್ ಬೇಕು, ಕ್ವಾಲಿಫಿಕೇಷನ್ ಏನೇನು ಬೇಕು, ಟ್ರೈನಿಂಗ್ ಇರಬೇಕಾ, ಎಕ್ಸ್ಪೀರಿಯನ್ಸ್ ಎಷ್ಟಿರಬೇಕು, ಓಕೆ, ಅದ್ರ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ. ಜಾಬ್ ಸ್ಪೆಸಿಫಿಕೇಷನ್ನಲ್ಲಿ ಏನೇನು ಮಾಡ್ತೀರಾ, ಮಿನಿಮಮ್ ರಿಕ್ವೈರ್ಮೆಂಟ್ ಏನಿರಬೇಕು, ಮ್ಯಾಂಡೇಟ್ರಿ ಇದು ಇರಲೇಬೇಕು, ಇಷ್ಟು ಮಿನಿಮಮ್ ಸೆಕೆಂಡ್ PUC ಆಗಿರಲೇಬೇಕು ಅಥವಾ ಡಿಗ್ರಿ ಆಗಿರಲೇಬೇಕು, ಪೋಸ್ಟ್ ಡಿಗ್ರಿ ಆಗಿರಲೇಬೇಕು ಅಂತ ಮ್ಯಾಂಡೇಟ್ರಿ, ಡಿಸೈರೇಬಲ್ ಇದ್ರೂ ಕೂಡ ಮೆನ್ಷನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ರೋಲ್ ಅನಾಲಿಸಿಸಲ್ಲಿ ಯಾವ ಥರ ನಿಮ್ಮ ಜಾಬಲ್ಲಿ ಏನೇನು ಮಾಡ್ತೀರಾ ಅನ್ನೋದು, ಕರಿಯರ್ ಡೆವಲಪ್ಮೆಂಟ್ ಆಗೋದು, ಕೌನ್ಸಿಲಿಂಗ್ ಹೇಗಿದ್ದು, ಲೇಬರ್ ರಿಲೇಷನ್ಸ್ ಎಲ್ಲ ಜಾಬ್ ಅನಾಲಿಸಿಸಲ್ಲಿ ಬರುತ್ತೆ. ಓಕೆ, ಜಾಬ್ ಡಿಸೈನ್ ಹೇಗೆ ಮಾಡ್ತೀರಾ, ದಿಸ್ ಆಲ್ಸೋ ಒನ್ ಆಫ್ ದ ಇಂಪಾರ್ಟೆಂಟ್ ಥಿಂಗ್. ಯಾವ ಥರ ಜಾಬ್ ಡಿಸೈನ್ ಮಾಡ್ತೀರಾ, ಜಾಬ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು, ಜಾಬ್ ಎನ್ರಿಚ್ಮೆಂಟ್ ಆಗಿರ್ಬೋದು. ಓಕೆ, ಆಮೇಲೆ ಸೆಮಿ ಆಟೋಮೇಟೆಡ್ ಗ್ರೂಪ್ಸ್ ಆಗಿ ಮಾಡ್ಬೋದು, ಯಾವ್ಯಾವ ಥರ ಸ್ಪೆಷಲೈಸೇಷನ್ ಕೊಡ್ತೀರಾ, ಚೇಂಜಿಂಗ್ ಟೆಕ್ನಾಲಜಿ, ಲೇಬರ್ ಯೂನಿಯನ್ ಪಾಲಿಸೀಸ್ ಎಲ್ಲ ಯೂಸ್ ಮಾಡಿಕೊಂಡು ಹೇಗೆ ಜಾಬನ್ನು ಡಿಸೈನ್ ಮಾಡ್ತೀರಾ. ಫೈನ್, ಇದರಲ್ಲಿ 2 ಕೇಳ್ತಾರೆ, ಜಾಬ್ ಎನ್ಲಾರ್ಜ್ಮೆಂಟ್ ಮತ್ತು ಜಾಬ್ ಎನ್ರಿಚ್ಮೆಂಟಲ್ಲಿ ಡಿಫ್ರೆನ್ಸ್ ಏನು ಅಂತ ಕೇಳ್ಬೋದು. ಜಾಬ್ ಎನ್ಲಾರ್ಜ್ಮೆಂಟ್ ಇನ್ ದ ಸೆನ್ಸ್ ಇಟ್ಸ್ ಅ ಹಾರಿಜಾಂಟಲ್ ಒನ್, ಅಂದರೆ ನೀವು ಇರೋ ಜಾಬನ್ನೇ ಎಕ್ಸ್ಟ್ರಾ ವರ್ಕ್ ಮಾಡ್ತೀರಾ, ಎಕ್ಸ್ಟ್ರಾ ರೆಸ್ಪಾನ್ಸಿಬಿಲಿಟಿ ತೊಗೋತೀರಾ. ಓಕೆ, ಸೇಮ್ ಇದರೊಳಗೆ ನೀವು ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿದ್ದರೆ ಸಮ್ಟೈಮ್ಸ್ HR ಆಗಿರ್ಬೋದು, ಫಿನಾನ್ಸ್ ಜಾಬ್ ಆಗಿರ್ಬೋದು, ಅವರು ಇನ್ನೊಬ್ಬರು ಪೊಸಿಷನಿಗೆ ಬರೋ ತನಕ ಅಥವಾ ಅಲ್ಲಿ ಕೆಲಸ ಕಡಿಮೆ ಇದ್ದರೆ ಎರಡೂ ಮಾರ್ಕೆಟಿಂಗ್ ಮತ್ತು HR ಅಥವಾ ಮಾರ್ಕೆಟಿಂಗಲ್ಲೇ ಡಿಫ್ರೆಂಟ್ HR ಅಲ್ಲೇ ನೀವು ಟ್ರೈನಿಂಗಲ್ಲಿ ಇದ್ದವರು ರಿಕ್ರೂಟ್ಮೆಂಟಲ್ಲಿ ಕೂಡ ಹೋಗ್ಬೋದು. ಸೊ ಇಟ್ಸ್ ಅ ಹೊರಿಜಾಂಟಲ್ ಕೈಂಡ್ ಆಫ್ ಜಾಬ್ ಡಿಸೈನ್. ಓಕೆ, ಇಲ್ಲಿ ಎಕ್ಸೆಸಿವ್ ಸ್ಪೆಷಲೈಸೇಷನ್ ಇರುತ್ತೆ ನಿಮ್ಮ ಹತ್ರ, ಆ ಎಡಿಷ್ನಲ್ ರೆಸ್ಪಾನ್ಸಿಬಿಲಿಟಿನ ತೊಗೊತೀರಾ. ಫಾರ್ ಎಕ್ಸಾಂಪಲ್, ಈಗ ಎಲ್ಲ ಕಡೆ ಇದು ಮಾಡಿ ಏನು ಕಂಪ್ಯೂಟರ್ಸ್ ಎಲ್ಲ ಬಂದ್ಬಿಟ್ಟು ಮನುಷ್ಯರಿಗೆ ಮೀನ್ಸ್ ಒಂದು ಪರ್ಸನ್ಗೆ ಕೆಲಸಗಳು ಕಡಿಮೆ ಆಗ್ತಾ ಇದೆ. ಸೊ ಅಲ್ಲಿ ನಿಮಗೆ ಎಂಪ್ಲಾಯರಿಗೆ ಏನನ್ಸುತ್ತೆ, ನಾವು ಜಾಸ್ತಿ ಪೇ ಮಾಡ್ತಿದ್ದೀವಿ, ಕಂಪ್ಯೂಟರ್ ಎಲ್ಲ ವರ್ಕ್ ಮಾಡ್ತಿದೆ ಅನಿಸುತ್ತೆ. ಇವರಿಗೆ ಏನನ್ಸುತ್ತೆ, ನಮಗೆ ಕಡಿಮೆ ಜಾಬ್ ಇದೆ ಅಂತ ಅನಿಸುತ್ತೋ, ಅವ್ರ ಸ್ಪೆಷಲೈಸೇಷನ್ ಇದನ್ನು ಯೂಸ್ ಮಾಡಿಕೊಂಡು ಅವ್ರಿಗೆ ಬೇರೆ ಆದಂಥ ರೆಸ್ಪಾನ್ಸಿಬಿಲಿಟೀಸನ್ನು ಕೊಡೋದನ್ನೇ ಜಾಬ್ ಎನ್ಲಾರ್ಜ್ಮೆಂಟ್ ಅಂತ ಹೇಳ್ತೀವಿ. ಜಾಬ್ ಎನ್ರಿಚ್ಮೆಂಟ್ ಅಂದರೆ ಇಟ್ಸ್ ಅ ವರ್ಟಿಕಲ್ ಒನ್, ಪ್ರಮೋಷನಲ್ ರಿಲೇಟೆಡ್ ಇದಿರುತ್ತೆ. ಓಕೆ, ನೆಕ್ಸ್ಟ್ ಇಮಿಡಿಯೇಟ್ ಬಾಸ್ ಏನು ವರ್ಕ್ ಮಾಡ್ತಾನೆ ಅದರಲ್ಲಿ ಇವರು ಹೆಲ್ಪ್ ಮಾಡೋದು ಬೇಕಾಗಿರುತ್ತೆ. ಓಕೆ, ಇದರಲ್ಲಿ ಸೆಲ್ಫ್ ಕಂಟ್ರೋಲ್, ಎನ್ಕಂಪಸಿಂಗ್ ದ ಸೆಲ್ಫ್ ಕಂಟ್ರೋಲ್ ಅಂತಂದರೆ ಒಬ್ಬರ ಕೆಪಾಸಿಟಿಯನ್ನು ಇಂಪ್ರೂವ್ ಮಾಡ್ಕೋಬೇಕಾಗತ್ತೆ. ಇದರೊಳಗೆ ಹೇಗಿರಬೇಕು, ಒಂದು ಜಾಬ್ ಎನ್ರಿಚ್ಮೆಂಟ್ಗೆ ಹೋಗ್ತಾನೆ ಒಂದು ಪರ್ಸನ್ ಅಂತಂದರೆ ಹೇಗಿರಬೇಕು, ಜಾಬ್ ಮೀನಿಂಗ್ಫುಲ್ ಆಗಿರಬೇಕು ಮತ್ತು ಅವರಿಗೆ ಡೈರೆಕ್ಷನ್ ಆಟೋನಮಸ್ ಆಗಿ ಅವರೇನಾದರೂ ಡಿಸ್ಕ್ರಿಷನರಿ ಡಿಸಿಷನ್ಸು ಅಂದರೆ ಇಂಡಿಪೆಂಡೆಂಟ್ ಡಿಸಿಷನ್ ತೊಗೊಳ್ಳೋ ಆಗಿರಬೇಕು. ಮತ್ತು ಏನಾದ್ರು ಪ್ರಾಬ್ಲಮ್ಸ್ ಇದ್ದರೆ ಫೀಡ್ಬ್ಯಾಕ್ಸನ್ನು ಕೊಡೋ ಥರ ಇರಬೇಕು. ಸೊ ದಿಸ್ ಆರ್ ದ ಜಾಬ್ ಎನ್ಲಾರ್ಜ್ಮೆಂಟ್ ಇಸ್ ಅ ಹಾರಿಜಾಂಟಲ್ ಒನ್, ಜಾಬ್ ಎನ್ರಿಚ್ಮೆಂಟ್ ಇಸ್ ದ ವರ್ಟಿಕಲ್ ಒನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ಜಾಬ್ ಇವ್ಯಾಲ್ಯೂಯೇಷನ್ ಇಂಪಾರ್ಟೆನ್ಸ್ ಕೇಳ್ತಾರೆ. ಜಾಬ್ ಇವ್ಯಾಲ್ಯೂಯೇಷನ್ ಅಂದರೆ ಇಸ್ ದ ರಿಲೇಟಿವ್ ವ್ಯಾಲ್ಯೂ ಆಫ್ ದ ಜಾಬ್ ಇನ್ ದ ಆರ್ಗನೈಸೇಷನ್.
ಆ ಜಾಬಿಗೆ ಏನು ಇಂಪಾರ್ಟೆನ್ಸ್ ಇದೆ ಪರ್ಸನ್ಗಲ್ಲ, ಆ ಜಾಬ್ ಎಷ್ಟು ಇಂಪಾರ್ಟೆಂಟ್ ಆಗಿದೆ, ಫೈನಾನ್ಸ್ ಆ ಒಂದು ಆರ್ಗನೈಸೇಷನ್ಗೆ ಫೈನಾನ್ಸ್ ಜಾಬ್ ಇಂಪಾರ್ಟೆಂಟ್ ಆಗಿದೆಯಾ, ಮಾರ್ಕೆಟಿಂಗ್ ಜಾಬ್ ಇಂಪಾರ್ಟೆಂಟ್ ಆಗಿದೆಯಾ, ಅಥವಾ HR ಜಾಬ್ ಇಂಪಾರ್ಟೆಂಟ್ ಆಗಿದೆ. ಆ ಇಂಪಾರ್ಟೆನ್ಸ್ ಬೇಸ್ ಮೇಲೆ ಜಾಬ್ ಇವ್ಯಾಲ್ಯೂಯೇಷನ್ ಮಾಡಿ ಆ ಇಂಪಾರ್ಟೆನ್ಸ್ ಬೇಸ್ ಮೇಲೆ ಪೇಮೆಂಟನ್ನು ಸೆಟ್ ಮಾಡ್ತಾರೆ. ಓಕೆ, ಸಬ್ಜೆಕ್ಟಿವ್ ಜಡ್ಜ್ಮೆಂಟ್ಸ್ ಇದ್ದರು, ರೇಟ್ಸ್ ಆಫ್ ಪೇ ಹೇಗೆ ಮಾಡ್ತೀವಿ, ಎಷ್ಟು ಪೇ ಡಿಟರ್ಮೈನ್ ಮಾಡ್ತೀವಿ. ಓಕೆ, ಆ ಜಾಬಿಗೆ ಎಷ್ಟು ಡಿಮ್ಯಾಂಡ್ ಇದೆ, ಆ ಜಾಬಿಗೆ ಎಷ್ಟು ಪರ್ಸನ್ಸು ಸಿಗ್ಬೋದು ಅಥವಾ ಸ್ಪೆಷಲೈಸ್ಡ್ ಆಗಿದ್ದೀರಾ, ಅದನ್ನೆಲ್ಲ ನೋಡಿಕೊಂಡು ಜಾಬ್ ಇವ್ಯಾಲ್ಯೂಯೇಷನ್ ಮಾಡ್ತೀವಿ. ಜಾಬ್ ಇವ್ಯಾಲ್ಯೂಯೇಷನ್ ಇಸ್ ದ ರಿಲೇಟಿವ್ ವ್ಯಾಲ್ಯೂ ಆಫ್ ದ ಜಾಬ್ ಇನ್ ಆ್ಯನ್ ಆರ್ಗನೈಸೇಷನ್. ಓಕೆ, ಜಾಬ್ ಇವ್ಯಾಲ್ಯೂಯೇಷನ್ ಸ್ಟೆಪ್ಸ್ ಕೂಡ ಕೊಟ್ಟಿದ್ದಾರೆ. ಜಾಬ್ ಅನಾಲಿಸಿಸ್, ಜಾಬ್ ಡಿಸ್ಕ್ರಿಪ್ಷನ್ ಮತ್ತು ಸ್ಪೆಸಿಫಿಕೇಷನ್ಸು, ಆಮೇಲೆ ಸೆಲೆಕ್ಟ್ ಬೆಂಚ್ ಮಾರ್ಕ್ ಜಾಬ್, ಈ ಥರ ಇರಬೇಕು ಜಾಬ್ ಅಂತ ಒಂದು ಬೆಂಚ್ ಮಾರ್ಕಿಂಗ್ ಮಾಡ್ಕೋಬೇಕು, ಒಂದು ಬೇಸಿಕ್ ಒಂದು ರೂಲ್ಸ್ ಇರುತ್ತೆ. ಓಕೆ, ಜಾಬ್ ಇವ್ಯಾಲ್ಯೂಯೇಷನ್, ಜಾಬ್ ಗ್ರೇಡಿಂಗ್, ದೆನ್ ಪೇ ಡಿಟರ್ಮಿನೇಷನ್. ಓಕೆ, ನೆಕ್ಸ್ಟ್ ಕಮಿಂಗ್ ಟು ದ ರಿಕ್ರೂಟ್ಮೆಂಟ್, ದಟ್ ಈಸ್ ಯೂನಿಟ್ 7. ಓಕೆ, ಯೂನಿಟ್ 7 ರಿಕ್ರೂಟ್ಮೆಂಟ್ ಬರುತ್ತೆ. ರಿಕ್ರೂಟ್ಮೆಂಟಲ್ಲಿ recruitment is the process of searching for prospective employees and stimulating them to apply for the jobs in the organization. ರಿಕ್ರೂಟ್ಮೆಂಟ್ ಅಂತಂದರೆ ಈಗ ಫಾರ್ ಎಕ್ಸಾಂಪಲ್ ನೀವು ವೆಬ್ಸೈಟಲ್ಲೆಲ್ಲ ನೋಡ್ತೀರಾ, ಜಾಬ್ಸ್ ಈ ಥರ ಜಾಬ್ಸ್ ಇದೆ, ಇಲ್ಲಿ ಅಪ್ಲೈ ಮಾಡಿ, ಹಾಗೆ ಅಪ್ಲೈ ಮಾಡಿ, ಈ ಥರ ನಿಮಗೆ ಪರ್ಕ್ಸು ಇನ್ಸೆಂಟಿವ್ಸ್ ಎಲ್ಲ ಇದೆಲ್ಲ ಇದೆ ಅಂತ ಹೇಳ್ತೀವಲ್ಲ. ಸೊ ರಿಕ್ರೂಟ್ಮೆಂಟ್ ಈಸ್ ದ ಪ್ರೊಸೆಸ್ ಆಫ್ ಸರ್ಚಿಂಗ್ ದ ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸನ್ನು ಯಾವ ಥರ ನಮ್ಮ ಎಂಪ್ಲಾಯೀಸ್ ಸೆಟ್ ಆಗ್ತಾರೆ ಆರ್ಗನೈಸೇಷನ್, ಅವ್ರನ್ನ ಸರ್ಚ್ ಮಾಡೋದು, ಅವ್ರಿಗೆ ಅಂದರೆ ಆರ್ಗನೈಸೇಷನ್ ಅಪ್ಲೈ ಮಾಡೋ ಥರ ಅವರಿಗೆ ಸ್ಟಿಮ್ಯುಲೇಟ್ ಮಾಡಿ ಅಪ್ಲಿಕೇಶನ್ ತೊಗೊಳ್ಳೋದು, ಮತ್ತು ಪ್ರಾಸ್ಪೆಕ್ಟಿವ್ ಎಂಪ್ಲಾಯೀಸನ್ನು ಸರ್ಚ್ ಮಾಡೋದನ್ನೇ ನಾವು ಏನಂತೀವಿ ರಿಕ್ರೂಟ್ಮೆಂಟ್ ಅಂತ ಹೇಳ್ತೀವಿ. ಓಕೆ, ರಿಕ್ರೂಟ್ಮೆಂಟಲ್ಲಿ ಏನಾಗುತ್ತೆ, 3 ಸ್ಟೆಪ್ಸ್ ಬರುತ್ತೆ. ಒಂದು ಸ್ಟೇಜಸ್ ಆಫ್ ರಿಕ್ರೂಟ್ಮೆಂಟ್ ಅಂತ ಆದಾಗ ಫಸ್ಟ್ ಜಾಬ್ ಏನಂತ ಡಿಫೈನ್ ಮಾಡಬೇಕಾಗುತ್ತೆ. ಓಕೆ, ಯಾವ ಥರ ಜಾಬ್ ಅಂತ ಡಿಫೈನ್ ಮಾಡಬೇಕಾಗುತ್ತೆ, ಪರ್ಪಸ್ ಆಫ್ ದ ಜಾಬ್, ಯಾಕೆ ನಾವು ಜಾಬ್ ಸೆಲೆಕ್ಷನ್ ಮಾಡ್ಕೋತಾ ಇದ್ದೀವಿ, ಮತ್ತು ಐಡಿಯಲ್ ಕ್ಯಾಂಡಿಡೇಟ್ ಹೇಗಿರಬೇಕು, ಅವನ ಸ್ಪೆಸಿಫಿಕೇಷನ್ಸ್ ಹೇಗಿರಬೇಕು, ಆ್ಯಂಡ್ ಅಟ್ರಾಕ್ಟಿಂಗ್ ದ ಕ್ಯಾಂಡಿಡೇಟ್ಸ್ ಬೈ ಗಿವಿಂಗ್ ದ ಡಿಫ್ರೆಂಟ್ ಪ್ರಮೋಷನಲ್ ಆಸ್ಪೆಕ್ಟ್ಸ್ ಇರ್ಬೋದು, ಬೋನಸ್ಸು, ಇನ್ಸೆಂಟಿವ್ಸ್ ಎಲ್ಲ ಕೊಡ್ತೀವಿ ಅಂತೇಳಿ ಅಟ್ರಾಕ್ಟಿಂಗ್ ದ ಕ್ಯಾಂಡಿಡೇಟ್ಸ್. ದಿಸ್ ಆರ್ ದ 3 ಸ್ಟೇಜಸ್ ಆಫ್ ರಿಕ್ರೂಟ್ಮೆಂಟ್. ಫಸ್ಟ್ ಇಸ್ ಡಿಫೈನಿಂಗ್ ದ ಜಾಬ್, ದಟ್ ಇಸ್ ಪರ್ಪಸ್ ಆಫ್ ದ ಜಾಬ್, ದೆನ್ ಐಡಿಯಲ್ ಕ್ಯಾಂಡಿಡೇಟ್ ಹೇಗಿರಬೇಕು, ದೆನ್ ಅಟ್ರಾಕ್ಟಿಂಗ್ ದ ಕ್ಯಾಂಡಿಡೇಟ್ಸ್ ಏನೇನು ಮಾಡ್ತೀವಿ ಅಂತ. ಓಕೆ, ನೆಕ್ಸ್ಟ್ ಟೈಪ್ಸ್ ಆಫ್ ರಿಕ್ರೂಟ್ಮೆಂಟ್ ಇದ್ದು ಇಂಟರ್ನಲ್ ರಿಕ್ರೂಟ್ಮೆಂಟ್ ಮತ್ತು ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್. ಇಂಟರ್ನಲ್ ರಿಕ್ರೂಟ್ಮೆಂಟಲ್ಲಿ ಏನೇನು ಮಾಡ್ತೀರಾ, ಫಸ್ಟ್ ಇಂಟರ್ನಲ್ ರಿಕ್ರೂಟ್ಮೆಂಟ್ ಅಂತ ಆರ್ಗನೈಸೇಷನ್ ಆಲ್ರೆಡಿ ವರ್ಕ್ ಮಾಡೋರನ್ನೇ ತೊಗೋತೀವಿ. ಓಕೆ, ಜಾಬ್ ಪೋಸ್ಟಿಂಗ್ ಮಾಡ್ತೀವಿ ಫಸ್ಟು, ದೆನ್ ಟ್ಯಾಲೆಂಟ್ ಇನ್ವೆಂಟರೀಸ್, ಟ್ರಾನ್ಸ್ಫರ್ಸ್, ಪ್ರಮೋಷನ್ಸ್, ಈ ಥರ 4 ಇದರೊಳಗೆ ಜಾಬ್ ಪೋಸ್ಟಿಂಗ್ ಮಾಡ್ತೀವಿ. ಒಂದು ಕಡೆ ನಿಂದ ಕಡೆ ಜಾಬ್ ಟ್ರಾನ್ಸ್ಫರ್ ಮಾಡ್ತೀವಿ, ಮತ್ತು ಟ್ಯಾಲೆಂಟ್ ಇನ್ವೆಂಟರ್ಸ್, ಯಾರಿಗಾದರೂ ಆ ಥರ ಟ್ಯಾಲೆಂಟ್ಸ್ ನಮಗೆ ಬೇಕಾಗಿರೋ ಇದರಲ್ಲಿ. ಈಗ ಕೆಳಗಡೆ ಜಾಬಲ್ಲಿ ಇರ್ತಾರೆ, ಲೈಕ್ ಅವರು ಅಸಿಸ್ಟೆಂಟ್ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿರ್ಬೋದು, ಬಟ್ ಅವ್ರ ಟ್ಯಾಲೆಂಟ್ಸು ಮಾರ್ಕೆಟಿಂಗ್ ಮ್ಯಾನೇಜರ್ಗೂ ಚೆನ್ನಾಗಿದ್ದಾಗ ನಾವನ್ನು ಟ್ಯಾಲೆಂಟನ್ನು ಇನ್ವೆಂಟರೀಸ್ ಮಾಡ್ತೀವಿ. ದೆನ್ ಟ್ರಾನ್ಸ್ಫರ್ಸ್, ಅವ್ರು ಒಂದು ಏರಿಯಾದಿಂದ ಒಂದು ಲೊಕೇಶನ್ ಇನ್ನೊಂದು ಲೊಕೇಶನ್ಗೆ ಕೆಲವೊಬ್ರು ಹೋಗೋರು ಇರ್ತಾರೆ. ಓಕೆ, ಪ್ರಮೋಷನ್ ಇರುತ್ತೆ, ಕೆಲವೊಬ್ಬರು ಅಸಿಸ್ಟೆಂಟ್ ಮ್ಯಾನೇಜರಿಗೆ ಒಂದು ತುಂಬ ಕೆಪಾಸಿಟಿ ಇರೋದ್ರಿಂದ ಅವನಿಗೆ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಪ್ರಮೋಷನ್ ಕೊಡ್ತೀವಿ. ಸೊ ಮಾರ್ಕೆಟಿಂಗ್ ಮ್ಯಾನೇಜರ್ ಫೀಲ್ ಆಗುತ್ತೆ, ಅಸಿಸ್ಟೆಂಟ್ ಮ್ಯಾನೇಜರಿಗೆ ನಾವು ಫೈಂಡ್ ಮಾಡಬೇಕಾಗುತ್ತೆ. ಸೊ ಇಂಟರ್ನಲಲ್ಲಿ ಫಸ್ಟ್ ಚೆಕ್ ಮಾಡ್ತಾರೆ ಯಾರಾದರೂ ಇದಾರಾ ಕೆಪೇಬಲ್ ಅಂತೇಳಿ. ನೆಕ್ಸ್ಟ್ ದೇ ಆರ್ ಗೋಯಿಂಗ್ ಫಾರ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್. ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಹೇಗೆ ಮಾಡ್ತೀವಿ, ಅಡ್ವರ್ಟೈಸಿಂಗ್ ಎಲ್ಲೆಲ್ಲಿ ಮಾಡ್ತೀವಿ, ಟ್ರೇಡ್ ಜರ್ನಲ್ಸ್ ಇರ್ಬೋದು, ಎಕ್ಸ್ಚೇಂಜಸ್ ಇರ್ಬೋದು, ಟೆಲಿವಿಷನ್ಸು, ನ್ಯೂಸ್ ಪೇಪರ್ಸು, ಮ್ಯಾಗ್ಝಿನ್ಸು, ಜರ್ನಲ್ಸಲ್ಲೆಲ್ಲ ಮಾಡ್ತೀವಿ. ಎಲೆಕ್ಟ್ರಾನಿಕ್ ಮೀಡಿಯಾ ಕೂಡ ತುಂಬ ಇಂಪಾರ್ಟೆಂಟ್ ಆಗಿದೆ ರೀಸೆಂಟ್ ಡೇಸಲ್ಲಿ. ಸೊ ಓಕೆ, ಆಮೇಲೆ ರಿಕ್ರೂಟ್ಮೆಂಟ್ ಏಜೆನ್ಸಿಯಿಂದ ತೊಗೋತೀವಿ. ಎಂಪ್ಲಾಯಿ ರೆಫರಲ್ಸ್, ಒಬ್ಬರಿಂದ ಒಬ್ಬರು ರೆಫರ್ ಮಾಡ್ತಾರೆ. ಇನ್ಸ್ಟಿಟ್ಯೂಷನಲ್ ಆ್ಯಂಡ್ ಕ್ಯಾಂಪಸ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಮತ್ತು ಟ್ರೇಡ್ ಆ್ಯಂಡ್ ಪ್ರೊಫೆಷನಲ್ ಅಸೋಸಿಯೇಷನ್ಸು, ಲೇಬರ್ ಯೂನಿಯನ್ಸಿಂದ ತೊಗೊತೀವಿ. ಆಮೇಲೆ ವಾಕಿನ್ ಅಪ್ಲಿಕೇಶನ್ಸ್ ಇರ್ಬೋದು, ಫಾರಿನ್ ನ್ಯಾಷನಲ್ಸ್ ಇರ್ಬೋದು. ಓಕೆ, US UK ಏನಾಗುತ್ತೆ, ಇಂಜಿನಿಯರ್ಸು, ಡಾಕ್ಟರ್ಸು, IT ಎಕ್ಸ್ಪರ್ಟ್ಸ್ ಎಲ್ಲ ಇರಲ್ಲ. ಸೊ ಅಲ್ಲಿಗೆ ನಾವು ಕಳಿಸ್ತಾ ಇರ್ತೀವಿ. ನಮ್ಮದೇ ಕಂಪ್ನಿ ಅಲ್ಲಿ US UK ಇರುತ್ತೆ, ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಕೊಡ್ತಾ ಇರ್ತೀವಿ. ನೆಪೋಟಿಸಮ್ ಅಂದರೆ ರಿಲೇಟಿವ್ಸ್ ಯಾರಾದರೂ ಇದ್ದರೆ ಆ ಥರ ಪೊಸಿಷನ್ ಸೆಟ್ ಆಗೋರು. ಲೀಸಿಂಗ್ ಇರ್ಬೋದು, ಕೆಲವೊಂದು ಪೊಸಿಷನಿಗೆ ಲೀಸಿಂಗ್ ಬೇಸಿಸ್ ತೊಗೋತೀವಿ. ಅಂದರೆ ಇಯರ್ ಫುಲ್ ಬೇಕಾಗ್ತಿರಲ್ಲ, ಕೆಲವೊಂದು ತುಂಬ ಕೆಲಸ ಇದ್ದಾಗ ಮಾತ್ರ ನಾವು ಬೇಕಾಗುತ್ತೆ, ಲೈಕ್ ಕೈಂಡ್ ಆಫ್ ಔಟ್ಸೋರ್ಸಿಂಗ್. ಓಕೆ, ದೆನ್ ರಿಕ್ರೂಟಿಂಗ್ ಫಾರ್ಮರ್ ಎಂಪ್ಲಾಯೀಸ್ ಆಲ್ರೆಡಿ ಇರೋರನ್ನೇ ಮತ್ತೆ ಕಾಂಟ್ಯಾಕ್ಟ್ ಮಾಡೋದು, ಮತ್ತೆ ಜಾಯ್ನ್ ಆಗ್ತೀರಾ ಅಂತ. ಜಾಬ್ ಪೋರ್ಟಲ್ಸ್ ಇರ್ಬೋದು, ಕ್ರಿಯೇಟಿವ್ ರಿಕ್ರೂಟಿಂಗ್ ಮೆಥಡ್, ಮರ್ಜರ್ಸ್ ಮತ್ತು ಆಕ್ವಿಸಿಷನ್ಸು. ಓಕೆ, ಕಾಂಟಿಜೆನ್ಸಿ ಎಂಪ್ಲಾಯೀಸ್ ಅಂದರೆ ಎಮರ್ಜೆನ್ಸಿ ಟೈಮಲ್ಲಿ ಇವ್ರನ್ನ ಹೈಯರ್ ಮಾಡ್ತೀವಿ. ದೆನ್ ರಿಕ್ರೂಟ್ಮೆಂಟ್, ಟಾರ್ಗೆಟ್ ಸೋರ್ಸಿಂಗ್, ಬೆಂಚ್ ಮಾರ್ಕಿಂಗ್ ರಿಕ್ರೂಟಿಂಗ್. ಓಕೆ, ಇವೆಲ್ಲ ಡಿಫ್ರೆಂಟ್ ಎಕ್ಸ್ಟರ್ನಲ್, ಇವೆಲ್ಲ ನಿಮ್ಗೆ ಗೊತ್ತಿರುತ್ತೆ. ಜಸ್ಟ್ ಲೈಕ್ ಒಂದು ವರ್ಡನ್ನು ಆ ವರ್ಡನ್ನು ನೆನ್ಪು ಮಾಡ್ಕೊಂಡ್ರೆ ನೀವು ಫುಲ್ ಬರಿಬೋದು ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಯಾವ್ಯಾವ ಥರ ಮಾಡ್ತೀವಿ ಅಂತ. ಓಕೆ, ಇದರಲ್ಲಿ ಆಲ್ಮೋಸ್ಟ್ 18 ಟೈಪ್ಸ್ ಆಫ್ ಎಕ್ಸ್ಟರ್ನಲ್ ರಿಕ್ರೂಟ್ಮೆಂಟ್ ಇದೆ. ಓಕೆ, ಬೆಂಚ್ ಮಾರ್ಕಿಂಗ್ ರಿಕ್ರೂಟಿಂಗ್, ಈಗ GEL ಒಂದು ಟಾರ್ಗೆಟ್ ಕ್ಯಾಂಡಿಡೇಟ್ಸನ್ನು ಐಡೆಂಟಿಫೈ ಮಾಡಿರ್ತಾರೆ, ಅವರನ್ನೇ
ಟ್ರೈನಿಂಗ್ ಕೊಟ್ಟು ಇಂಪ್ರೂವ್ ಮಾಡ್ಕೋತಾ ಇರ್ತಾರೆ. ಓಕೆ, ನೆಕ್ಸ್ಟ್ ಸೆಲೆಕ್ಷನಲ್ಲಿ ಸೆಲೆಕ್ಷನ್ ಪ್ರೊಸೀಜರ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೆಲೆಕ್ಷನ್ ಅಂತಂದ್ರೆ ಏನು? ಸೆಲೆಕ್ಷನ್ ಈಸ್ ಈದರ್ ಆ್ಯಂಡ್ ಎಕ್ಸ್ಟರ್ನಲ್ is a deliberate effort of organization to select a fixed number of personnel from larger number of applicants. ತುಂಬ ಅಪ್ಲಿಕೇಶನ್ಸ್ ಬಂದಿರುತ್ತೆ, ನಿಮ್ಮ ಆರ್ಗನೈಸೇಷನ್ ಸೆಟ್ ಆಗೋಗಿ, ಜಾಬ್ ಪ್ರೊಫೈಲಿಗೆ ಸೆಟ್ ಆಗೋಗಿ ಸಮ್ ಪೀಪಲ್ನ ಸೆಲೆಕ್ಟ್ ಮಾಡ್ಕೋತೀರಾ. ದಟ್ ಈಸ್ ಜಾಬ್ ಸೆಲೆಕ್ಷನ್ ಇರುತ್ತೆ. ಸೆಲೆಕ್ಷನ್ ಪ್ರೊಸೀಜರ್ಲಿ ಏನು ಮಾಡುತ್ತೆ? ಫಸ್ಟ್ ಸ್ಕ್ರೀನಿಂಗ್ ಆಫ್ ದ ಅಪ್ಲಿಕೇಶನ್, ಯಾವ ಅಪ್ಲಿಕೇಶನ್ ಸ್ಕ್ರೀನಿಂಗ್, ತುಂಬ ಅಪ್ಲಿಕೇಶನ್ಸ್ ಬರುತ್ತೆ, ಸ್ಕ್ರೀನಿಂಗ್ ಮಾಡ್ತೀರಾ. ಆಮೇಲೆ ಪ್ರಿಲಿಮಿನರಿ ಇಂಟರ್ವ್ಯೂ ಇರುತ್ತೆ, ಜಸ್ಟ್ ಬೇಸಿಕ್ ಇರುತ್ತೆ, ಶಾರ್ಟ್ ಆಗಿರುತ್ತೆ, ಟೆಲಿಫೋನಿಕ್ ಇಂಟರ್ವ್ಯೂ ಯೂಶುವಲ್ ಆಗಿರುತ್ತೆ. ಅವ್ರು ಕ್ವಾಲಿಫೈ ಆಗ್ತಾರಾ ಇಲ್ಲ, ಸುಮ್ಮನೆ ಎಲ್ಲರೂ ಅಪ್ಲಿಕೇಶನ್ ಹಾಕಿರ್ತಾರೆ, ಅದು ಕ್ವಾಲಿಫೈ ಆಗ್ತಾರಲ್ಲ, ನಮ್ಮ ಆರ್ಗನೈಸೇಷನ್ ಸರಿ ಹೋಗುತ್ತೋ ಇಲ್ಲ ಅಂತ ಫಸ್ಟ್ ಚೆಕ್ ಮಾಡ್ತೀವಿ ಪ್ರಿಲಿಮಿನರಿ ಇಂಟರ್ವ್ಯೂಲಿ. ಆಮೇಲೆ ಅಪ್ಲಿಕೇಶನ್ ಬ್ಲ್ಯಾಂಕ್ ಆ್ಯಂಡ್ CV ಅಪ್ಲಿಕೇಶನ್ ಫಾರ್ಮನ್ನು ಫಿಲ್ ಮಾಡಿ ಕಳಿಸಿ, ನಮ್ಮದೇ ಆದ ಫಾರ್ಮ್ಯಾಟ್ ಇರುತ್ತೆ, ಅದನ್ನು ಕಳಿಸ್ತೀವಿ ಫಿಲ್ ಮಾಡಿ ಕಳ್ಸೋಕ್ಕೆ. ದೆನ್ ರೆಫರೆನ್ಸ್ ಚೆಕಿಂಗ್, ಅದರ ರೆಫರೆನ್ಸ್ ಕೇಳ್ತೀವಿ, ಯಾರ್ಯಾರು ರೆಫರೆನ್ಸ್ ಕೊಡ್ತೀರಾ, ಹಳೆ ನಿಮ್ಮ ಎಂಪ್ಲಾಯರ್ಸ್ ಇರ್ಬೋದು, ಅಥವಾ ನೀವು ಹಳೆ ಬಿಸ್ನೆಸ್ ಮಾಡ್ತಾಯಿದ್ರೆ ಪಾರ್ಟ್ನರ್ಸ್ ಇರ್ಬೋದು, ಅವ್ರದ್ದೆಲ್ಲ ರೆಫರೆನ್ಸ್ ತೊಗೊತೀವಿ. ದೆನ್ ಸೈಕಾಲಜಿಕಲ್ ಟೆಸ್ಟ್ ಮಾಡ್ತಾರೆ. ಸೈಕಾಲಜಿಕಲ್ ಟೆಸ್ಟಲ್ಲಿ ಸೈಕೋಮೆಟ್ರಿಕ್ ಟೆಸ್ಟ್ ಲೈಕ್ ಅಬಿಲಿಟಿ ಟೆಸ್ಟು, ಇಂಟೆಲಿಜೆಂಟ್ ಟೆಸ್ಟ್, ಆಪ್ಟಿಟ್ಯೂಡ್ ಟೆಸ್ಟ್, ಓಕೆ, ಜಾಬ್ ನಾಲೆಜ್ ಟೆಸ್ಟ್, ಜಾಬ್ ಬಗ್ಗೆ ಎಷ್ಟು ನಾಲೆಜ್ ಇದೆ, ಪರ್ಸ್ನಾಲಿಟಿ ಕ್ವಶನರೀಸ್, ಪರ್ಸ್ನಾಲಿಟಿ ಟೆಸ್ಟಿಂಗ್ ಕೂಡ ಆಗುತ್ತೆ. ಆಮೇಲೆ ಗ್ರೂಪ್ ಡಿಸ್ಕಷನ್ ಮೆಥಡ್ಸ್ ಕೂಡ ಕೆಲವೊಬ್ರು ಯೂಸ್ ಮಾಡ್ತಾರೆ. ದೆನ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಂಗ್, ಲಾಸ್ಟ್ ಫೈನಲಾಗಿ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂಂಗ್ ಇರುತ್ತೆ. ಇದು ಫೈನಲಲ್ಲಿ ಎಲ್ಲದು ಸೆಲೆಕ್ಷನ್ ಆಗಿರುತ್ತೆ. ಜಸ್ಟ್ ಅವರಿಗೆ ಎಂಪ್ಲಾಯ್ ಬಗ್ಗೆ ಕ್ಲಿಯರ್ ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀವಿ. ಓಕೆ, ಪ್ರೊಸೆಸ್ ಆಫ್ ಸೆಲೆಕ್ಷನ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸ್ಕ್ರೀನಿಂಗ್ ಪ್ರೊಸೀಜರ್ ಏನಿರುತ್ತೆ? ಸ್ಕ್ರೀನಿಂಗ್ ದ ಅಪ್ಲಿಕೇಶನ್, ಪ್ರಿಲಿಮಿನರಿ ಇಂಟರ್ವ್ಯೂ, ಅಪ್ಲಿಕೇಶನ್ ಬ್ಲ್ಯಾಂಕ್ ಆ್ಯಂಡ್ CV ಅಪ್ಲಿಕೇಶನ್ ಫಾರ್ಮ್ಸ್, ರೆಫರೆನ್ಸ್ ಚೆಕಿಂಗ್ ಮಾಡಬೇಕು. ನೆಕ್ಸ್ಟ್ ಸೈಕಾಲಜಿಕಲ್ ಟೆಸ್ಟ್ಸ್ ಮಾಡ್ತಾರೆ, ಗ್ರೂಪ್ ಡಿಸ್ಕಷನ್ ಮೆಥಡ್ಸ್ ಇರ್ಬೋದು. ನೆಕ್ಸ್ಟ್ ಎಂಪ್ಲಾಯ್ಮೆಂಟ್ ಇಂಟರ್ವ್ಯೂವಿಂಗ್ ಇರುತ್ತೆ. ಓಕೆ, ದಿಸ್ ಆರ್ ದ ಸ್ಟೆಪ್ಸ್ ಇನ್ ದ ಸೆಲೆಕ್ಷನ್ ಪ್ರೊಸೀಜರ್. ಓಕೆ, ನೆಕ್ಸ್ಟ್ ಮಾಡ್ಯೂಲ್ 3ನ ನೆಕ್ಸ್ಟ್ ವೀಡಿಯೋದಲ್ಲಿ ಕವರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಬಟ್ ಮಾಡ್ಯೂಲ್ 2 ಮಾಡ್ಯೂಲ್ 3 ತುಂಬ ಇಂಪಾರ್ಟೆಂಟ್ ಇದೆ. ಡಿಫ್ರೆಂಟ್ ಕ್ವಶನ್ಸ್ ಕೇಳ್ತಾರೆ, ನೀವು ಎರಡೂ ಪಕ್ಕಾ ಮಾಡ್ಕೊಳ್ಳೇಬೇಕಾಗತ್ತೆ, ಯಾಕಂದರೆ ಇದ್ರಲ್ಲಿ ಕ್ವಶನ್ಸ್ ಇದ್ದೇ ಇರುತ್ತೆ. ಓಕೆ, ಮಾಡ್ಯೂಲ್ 2 ಆ್ಯಂಡ್ ಮಾಡ್ಯೂಲ್ 3, ಆಮೇಲೆ ಉಳಿದಿದ್ದು ಮಾಡ್ಯೂಲ್ಸನ್ನು ನೋಡ್ತಾ ಹೋಗಿ. ಮಾಡ್ಯೂಲ್ 2, 3, ಓಕೆ, ಇದಕ್ಕೆ ಹೋಗಿ ಮಾಡ್ಯೂಲ್ 2 ಫಸ್ಟ್ ಓದಿ, ನೆಕ್ಸ್ಟ್ ಮಾಡ್ಯೂಲ್ 3 ಇರ್ಬೋದು, ನೆಕ್ಸ್ಟ್ ಇಫ್ ಪಾಸಿಬಲ್ ಮಾಡ್ಯೂಲ್ 1, ನೆಕ್ಸ್ಟ್ ಮಾಡ್ಯೂಲ್ 5, ಓಕೆ, ನೆಕ್ಸ್ಟ್ ಮಾಡ್ಯೂಲ್ 4, ಈ ಒಂದು ಇದರೊಳಗೆ ನೋಡ್ಕೋತಾ ಹೋಗಿ ಬೇಸ್ಡ್ ಆನ್ ಇಂಪಾರ್ಟೆನ್ಸ್. ಓಕೆ, ಮಾಡ್ಯೂಲ್ 2, 3, 1 ಆ್ಯಂಡ್ 5, 4 ಫೈನ್. ಇದರೊಳಗೆ ನಿಮಗೆ ರಿಪೀಟೇಟಿವ್ ಆಗಿ ಜಾಬ್ ಅನಾಲಿಸಿಸ್, ಜಾಬ್ ಸ್ಪೆಸಿಫಿಕೇಶನ್, ಜಾಬ್ ಡಿಸ್ಕ್ರಿಪ್ಷನ್ಸ್ ಇವು ಬರ್ತಾನೆ ಇರುತ್ತೆ. ಸೊ ಸ್ವಲ್ಪ ವೊಕ್ಯಾಬ್ಯುಲರಿ ಮೇಲೆ ಇಂಪಾರ್ಟೆನ್ಸ್ ಕೊಡಿ. ಆಮೇಲೆ ಕೆಲವೊಂದು ಟಾಪಿಕಲ್ಲಿ ಒಂದೊಂದು ವರ್ಡ್ಸ್ ಬಗ್ಗೆ ಅವರು ಡೆಫಿನೇಷನ್ಸಲ್ಲಿ ಕೇಳ್ಬೋದು. ಲರ್ನಿಂಗ್ ಇರ್ಬೋದು, ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಏನು ಹೇಳಿದ್ರಿ, ಸೈಕೋಮೆಟ್ರಿಕ್ ಟೆಸ್ಟನ್ನೇ ಒಂದು ಕ್ವಶನ್ ಕೊಟ್ಟಿದ್ದಾರೆ. ಓಕೆ, ಅದರ ಬೇಸಿಸ್ ಮೇಲೆ ಒಂದು 3 ಮಾರ್ಕ್ಸಿಗೇನೋ ಕ್ವಶನ್ ಇದೆ. ಸೈಕೋಮೆಟ್ರಿಕ್ ಟೆಸ್ಟ್ ಅಂದ್ರೆ ಏನು ಅಂತಂದರೆ, ಸೆಲೆಕ್ಷನ್ ಪ್ರೊಸೆಸ್ಸಲ್ಲಿ ಮೆಂಟಲ್ ಎಬಿಲಿಟಿ ಮತ್ತು ಫಿಸಿಕಲ್ ಎಬಿಲಿಟಿ, ಪರ್ಸ್ನಾಲಿಟಿ ಮೇಲೆ ಟೆಸ್ಟ್ಗಳನ್ನು ಮಾಡ್ತಾ ಇರ್ತಾರೆ. ಓಕೆ, ಇಟ್ಸ್ ಅ ಸೈಕೋಮೆಟ್ರಿಕ್ ಟೆಸ್ಟ್ ಅಂತಂದ್ರೆ ಇಟ್ಸ್ ಅಸೆಸ್ಮೆಂಟ್ ಟೂಲ್ಸ್ ಯೂಸ್ ಟು ಇದು ಮಾಡೋಕ್ಕೆ ಮೆಜರ್ ಇಂಡಿವಿಜುವಲ್ ಪರ್ಸ್ನಾಲಿಟಿ ಟ್ರೇಟ್ಸ್, ಆಪ್ಟಿಟ್ಯೂಡ್, ಇಂಡಿವಿಜುವಲ್ ಆಗಿ ಏನೇನು ಒಂದು ಆಪ್ಟಿಟ್ಯೂಡ್ ಹೇಗಿದೆ, ಒಂದು ಪರ್ಸ್ನಾಲಿಟಿ ಹೇಗಿದೆ, ಆಮೇಲೆ ಆಟಿಟ್ಯೂಡ್ಸ್ ಹೇಗಿದೆ, ಇಂಟೆಲಿಜೆನ್ಸ್ ಹೇಗಿದೆ, ಬಿಹೇವಿಯರ್ ಸ್ಟೈಲ್ ಹೇಗಿದೆ, ಇದನ್ನೆಲ್ಲ ಚೆಕ್ ಮಾಡೋದೇ ಸೈಕೋಮೆಟ್ರಿಕ್ ಟೆಸ್ಟ್ ಅಂತ ಹೇಳ್ತೀವಿ. ಇದನ್ನು ಆಪ್ಟಿಟ್ಯೂಡ್ ಟೆಸ್ಟ್ ಮೂಲಕ, ಇಂಟೆಲಿಜೆನ್ಸ್ ಟೆಸ್ಟ್ ಮೂಲಕ, ಜಾಬ್ ನಾಲೆಜ್ ಟೆಸ್ಟ್ ಮೂಲಕ, ಕ್ವಶನ್ ಮೂಲಕ ಮಾಡ್ತಾರೆ. ಓಕೆ, ಆಮೇಲೆ ಲರ್ನಿಂಗ್ ಡೆಫಿನೇಷನ್ ಕೇಳ್ಬೋದು. ಲರ್ನಿಂಗ್ ಅಂದರೆ ಹ್ಯಾಪನ್ಸ್ ಥ್ರೂ ದ ಎಕ್ಸ್ಪೀರಿಯನ್ಸ್, ರಿಫ್ಲೆಕ್ಷನ್, ಜನರಲೈಸೇಷನ್, ಎಕ್ಸ್ಪೆರಿಮೆಂಟೇಷನ್. ಎಕ್ಸ್ಪೀರಿಯನ್ಸ್ ಆಗುತ್ತೆ, ರಿಫ್ಲೆಕ್ಷನ್ ಮಾಡ್ತೀವಿ, ಅದನ್ನು ಜನರಲೈಸ್ಡ್ ಆಗಿ ಹೇಗೆ ಲರ್ನ್ ಮಾಡ್ತೀವಿ. ದೆನ್ ಎಕ್ಸ್ಪೆರಿಮೆಂಟೇಷನ್. ಆರ್ಗನೈಸೇಷನ್ ಲರ್ನಿಂಗ್ ಅಂದ್ರೇನು? ಇಟ್ಸ್ ಅ ಪ್ರೊಸೆಸ್ ಮ್ಯಾನೇಜರ್ಸ್ ಸೀಕ್ ಟು ಇಂಪ್ರೂವ್ ಆರ್ಗನೈಸೇಷನ್ ಡಿಸೈರ್ ಆ್ಯಂಡ್ ಎಬಿಲಿಟಿ ಟು ಅಂಡರ್ಸ್ಟ್ಯಾಂಡ್ ದ ಮ್ಯಾನೇಜ್ ದ ಆರ್ಗನೈಸೇಷನ್ ಇಟ್ಸ್ ಎನ್ವೈರ್ಮೆಂಟ್. ಓಕೆ, ಒಂದು ಆರ್ಗನೈಸೇಷನ್ ಅಂತಿತ್ತಂದರೆ ಅದಕ್ಕೆ ತಕ್ಕ ಹಾಗೆ ಎಬಿಲಿಟಿಯನ್ನು ಮತ್ತು ಆರ್ಗನೈಸೇಷನ್ ಡಿಸೈರನ್ನು ಏನಿದೆ ಅದನ್ನು ನೋಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಸ್ಕಿಲ್ಸ್ ಆ್ಯಂಡ್ ನಾಲೆಜನ್ನು ಅಕ್ವೈರ್ ಮಾಡ್ಕೊಳ್ಳೋದೇ ಆರ್ಗನೈಸೇಷನ್ ಲರ್ನಿಂಗ್ ಆಗುತ್ತೆ ಫ್ರೆಂಡ್ಸ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ಯೂಲ್ 3 ತೊಗೊಳ್ಳೋಣ. ಓಕೆ, ಮಾಡ್ಯೂಲ್ 3ದಲ್ಲಿ ಇಂಪಾರ್ಟೆಂಟ್ ಏನೇನು ಬರುತ್ತೆ ಅಂತೇಳಿ ಮಾಡ್ಯೂಲ್ 3 ತಗೊಳ್ಳೋಣ.